ನಿಮ್ಗೆ ನವದುರ್ಗೆಯರು ನಮ್ ತರಾನೇ ಅನ್ನಿಸ್ತಾರ ಅಥವಾ ನಿಮ್ಗೆ ಮಹಾರುದ್ರ ಮಹಾಕಾಳಿ ಮಾತ್ರ ಮುಖ್ಯ ಅನ್ನಿಸ್ತಾರ? ಇಲ್ಲಿ ಇಷ್ಟೇ ವ್ಯತ್ಯಾಸ ಇರೋದು. ನಮ್ದು PCMB, ನಿಮ್ದು HAPS. ಎಲ್ಲ ದಾಟ್ಸೋ ಶಬ್ದಕ್ಕೆ ಅದ್ಭುತವಾಗಿರ್ತಕ್ಕಂಥ ಚಿನ್ಮಯ ರೂಪ ತಾರಾ. ಪಾಂಡವಪುರದಲ್ಲಿ ಒಂದು ತಾರಾ ಪೀಠ ಇದೆ, ಶಕ್ತಿ ಪೀಠ ಇದೆ ಅಂತ ಗೊತ್ತಿಲ್ಲ, ಅಷ್ಟು ಪವರ್ಫುಲ್ ಅದು. ನಿಮ್ಗೆ ರೌದ್ರಾವತಾರ ಇರೋ ಕಾಳಿ ರುದ್ರ ಇವ್ರು ಯಾಕೆ ಅಷ್ಟೊಂದು ಆಕರ್ಷಣೀಯ ಅಥವಾ ಆರಾಧನೆಗೆ ಅವರೇ ಬೇಕು ಅಂತ? ಎಲ್ಲರೂ ಮೃತ್ಯುಗೆ ಶರಣಾಗ್ಬಿಡ್ತಾರೆ, ಕಡೆಗೆ ಜಯ ಉಳಿಯುತ್ತೆ. ಆ ಜಯ ಯಾರು ಉಳಿಯುತ್ತೆ? ಆ ಮಹಾರುದ್ರನಲ್ಲೇ ಉಳಿಯೋದು. ಜಗತ್ತಿನ ಮೂಲ ವಸ್ತು ಯಾವುದು, ಮೂಲ ಸ್ಥಿತಿ ಯಾವುದು ಅಂತ ನಾವು ಅಧ್ಯಯನ ಮಾಡಿ ನೋಡಿಕೊಂಡಾಗ ಉಳಿಯೋ ಸ್ವರೂಪ ಒಂದೇ ಮಹಾಕಾಲ ಮತ್ತು ಮಹಾಕಾಳಿ. ಈಗ ದುರ್ಗೆ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುವಂತ ಒಂದು ಭಾವನೆ ಏನು? ದುರ್ಗೆ ದುರ್ಗಟಹಾರಿ, ತುಜವಿನ ಸಂಸಾರಿ, ಅನಾಥನಾಥ ಅಂಬೆ ಕರುಣಾ ವಿಸ್ತಾರಿ. ನಮ್ಮ ವೇದದಲ್ಲಿ ಅಥವಾ ನಮ್ಮ ತಂತ್ರದಲ್ಲಿ ದುರ್ಗೆಯನ್ನ ಅಗ್ನಿಯ ಕೋಟೆ ಅಂತ ಹೇಳ್ತೀವಿ. ನಮಸ್ಕಾರ ವೀಕ್ಷಕರೇ, ಭೈರವಿ ಅಮ್ಮ ಹೊಸ ದಿಗಂತ ವೀಕ್ಷಕರಿಗೆ ಇವರು ಹೊಸಬ್ರಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಹಳೆಯ ಪರಿಚಯ. ಇವ್ರು ಯಾರು, ಎಲ್ಲಿಂದ ಬಂದ್ರು, ಏನ್ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ನಾವು ಹಂಚ್ಕೊಂಡಿದ್ವಿ. ಆದ್ರೆ ಇವತ್ತು ಅವ್ರನ್ನ ನಾನು ನಮ್ಮ ಸ್ಟುಡಿಯೋಕ್ಕೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಯಾವ ವಿಷಯ ಅಂತಂದ್ರೆ ನವರಾತ್ರಿ ಬಗ್ಗೆ ಮಾತಾಡೋದಕ್ಕೆ. ಈಗ ದಸರಾ ಬಂತು. ನವರಾತ್ರಿನ ಜನಸಾಮಾನ್ಯರು ನಾವು ಹೇಗೆ ಆಚರಣೆ ಮಾಡ್ತೀವಿ? ನಾವು ದುರ್ಗೆಯರನ್ನ ಪೂಜಿಸ್ತೀವಿ, ನೈವೇದ್ಯ ಇಡ್ತೀವಿ. ನಮ್ಮ ಶೃಂಗಾರ ಅಲಂಕಾರ ನಿಲ್ದೇ ಇರೋ ಹಬ್ಬ. ಅದರಲ್ಲೂ ಮಹಿಳೆಯರಿಗೆ ಅದು ಇಲ್ಲಿಲ್ದ ಪ್ರೀತಿ ಬಂದ್ಬಿಡುತ್ತೆ. ಆದ್ರೆ ಅಘೋರಿಗಳಿಗೆ ಹೇಗೆ ಈ ಹಬ್ಬ? ಅವ್ರು ಹೇಗೆಲ್ಲ ಇದನ್ನ ಆಚರಿಸ್ತಾರೆ? ಇದೆಲ್ಲ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಇಟ್ಟು ಉತ್ತರ ಕೊಡೋದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ. ಅಮ್ಮ ನಮಸ್ಕಾರ. ಜೈ ಶ್ರೀ ಮಹಾಕಾಲ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಅಮೂಲ್ಯವಾದ ಟೈಮ್ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅಮ್ಮ, ನಮಗೆಲ್ಲ ನವರಾತ್ರಿ ಅಂದ್ರೆ ಒಂದು ಸಡಗರ, ಏನ್ ಸಂಭ್ರಮ ಅಂದ್ರೆ ರಜಾ ಸ್ಕೂಲಲ್ಲಿ ಇದ್ದಾಗಿದ್ದು ನಾನು ರಜಾ ಸಿಗುತ್ತೆ ಅನ್ನೋ ಒಂದು ಖುಷಿ. ಆಫೀಸ್ಗೆ ಬಂದ್ರೂ ಏನೋ ಒಂದು ಖುಷಿ ಇರುತ್ತೆ. ಹಬ್ಬ ಅಲ್ವಾ, ನಮ್ಮ ಹಬ್ಬ ಹಂಗಿರುತ್ತೆ ಹಿಂಗಿರುತ್ತೆ. ಹೊಸ ಬಟ್ಟೆ, ಹೊಸ ಪೂಜೆ ಮಾಡೋದು, ಹೊಸ ಊಟ ಕೊಡ್ತಾರೆ, ನೈವೇದ್ಯಕ್ಕೆ ರುಚಿ ಊಟ ಇರುತ್ತೆ ಅನ್ನೋದೆಲ್ಲ ಇರುತ್ತೆ. ಆದ್ರೆ ನಿಮ್ಗೆ ಅಘೋರಿಗಳಿಗೆ ಇದು ಬೇರೆನೇ ರೀತಿ ಅನ್ಸುತ್ತಲ್ಲಮ್ಮ. ನೀವು ಮಹಾ ಅವತಾರಿ ರುದ್ರನ್ನ, ಮಹಾಕಾಳಿಯನ್ನ ಪೂಜೆ ಮಾಡ್ತೀರಾ. ನಿಮ್ಗೆ ನವದುರ್ಗೆಯರು ನಮ್ ತರಾನೇ ಅನ್ನಿಸ್ತಾರ ಅಥವಾ ನಿಮ್ಗೆ ಮಹಾರುದ್ರ ಮಹಾಕಾಳಿ ಮಾತ್ರ ಮುಖ್ಯ ಅನ್ನಿಸ್ತಾರ? ನವದುರ್ಗೆಯರಲ್ಲಿ ಮುಖ್ಯವಾಗಿ ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟ. ಅಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ ಮತ್ತು ಕಾಲರಾತ್ರಿ ಮತ್ತು ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅಂತ ನವದುರ್ಗೆಯರನ್ನ ಹೇಳ್ತಾರೆ. ತಾಂತ್ರಿಕರಲ್ಲಿ ಅಂದರೆ ನಾವು ತಾಂತ್ರಿಕರಲ್ಲಿ ಮುಖ್ಯವಾಗಿ ನಾವು ದಶಮಹಾವಿದ್ಯೆಯನ್ನು ಆರಾಧನೆ ಮಾಡ್ತೇವೆ. ಕಾಳಿ, ತಾರಾ, ಚಿನ್ನಮಸ್ತ, ಬಗುಲಾಮುಖಿ, ಧೂಮಾವತಿ, ತ್ರಿಪುರ ಭೈರವಿ, ಹೀಗೆ ಮತ್ತು ಕಮಲಾತ್ಮಿಕ, ಲಾಸ್ಟಲ್ಲಿ ಕಮಲಾತ್ಮಿಕ 10 ರೂಪಗಳನ್ನು ನಾವು ಆರಾಧನೆ ಮಾಡ್ತೀವಿ. ನೀವು ಮಾಡುವ ನವರಾತ್ರಿ ಮತ್ತು ನಾವು ಮಾಡುವ ನವರಾತ್ರಿ ಇಲ್ಲಿ ಇಷ್ಟೇ ವ್ಯತ್ಯಾಸ ಇರೋದು. ಏನು ಅಂದರೆ ನಮ್ಮದು PCMB, ನಿಮ್ಮದು HAPS ಅಷ್ಟೇ, ಬೇರೆ ಏನಿಲ್ಲ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ನಿಮ್ಮದು. ನಮ್ಮದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಮತ್ತು ಬಯಾಲಜಿ. ಫಿಸಿಕ್ಸ್ ಅಂದರೆ ನಿಮ್ಗೆ ಗೊತ್ತು, ಯಾವುದನ್ನು ಎಲ್ಲಿ ಜೋಡಿಸಬೇಕು, ಎಲ್ಲಿ ನಟ್ಟು ಬೋಲ್ಟು ಹಾಕಬೇಕು. ನೆಕ್ಸ್ಟು ಕೆಮಿಸ್ಟ್ರಿ, ಯಾವ ಮಂತ್ರವನ್ನು, ಯಾವ ಬೀಜಾಕ್ಷರವನ್ನು ಯಾವುದಕ್ಕೆ ನಾವು ಅಡ್ಜಸ್ಟ್ ಮಾಡಿದಾಗ ಅಲ್ಲಿ ಏನು ಕೆಮಿಕಲ್ ಪ್ರೊಸೆಸ್ ಆಗುತ್ತೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಅಲ್ವಾ. ಒಂದೊಂದ್ಸಲ ಅದು ಈಕ್ವೇಷನ್ಸ್ ಎಲ್ಲ ತಪ್ಪಾಗ್ಬಿಟ್ರೆ ಬರ್ಸ್ಟ್ ಆಗೋ ಚಾನ್ಸ್ಗಳಿರುತ್ತೆ. ಅದು ಕೆಮಿಸ್ಟ್ರಿ. ಮತ್ತು ಇನ್ನೊಂದು ಮ್ಯಾಥಮೆಟಿಕ್ಸು, ಇಷ್ಟೇ ಜಪ ಮಾಡಬೇಕು, ಇಷ್ಟೇ ತರ್ಪಣ ಮಾಡಬೇಕು, ಈ ಲೆಕ್ಕಾಚಾರ ಇರುತ್ತೆ ಅಲ್ಲಿ ತಂತ್ರದಲ್ಲಿ. ಇನ್ನು ಬಯಾಲಜಿ ಡಿಸೆಕ್ಷನ್ ಇದೆ ಅದರೊಳಗೆ. ಯಾವುದು ಹೆಲ್ಪ್ ಅಂದರೆ ಎರಡೂ ಹೆಲ್ಪೇ. ಹಿಸ್ಟ್ರಿ ಬೇಕು, ಎಕನಾಮಿಕ್ಸ್ ಬೇಕು, ಪೊಲಿಟಿಕಲ್ಸ್ ಬೇಕು, ಸೈನ್ಸ್ ಬೇಕು. ಆದರೆ ಇವತ್ತಿನ ಪ್ರಪಂಚಕ್ಕೆ ನೀವು ಗಮನಿಸಿದಾಗ ಹಿಸ್ಟ್ರಿಗಿಂತಲೂ ಇವೆಲ್ಲ ಈ ಸಬ್ಜೆಕ್ಟ್ ಇದೆಲ್ಲ ಬೇಕು. ಆದರೆ ಇವತ್ತು ನಡೀತಾ ಇರೋದು ಯಾವುದು? ತಾಂತ್ರಿಕ ಮಹಾವಿದ್ಯಾಲಯಗಳು ಅಂತ ನೀವು ಹಾಕ್ತೀರ. ಇಂಜಿನಿಯರಿಂಗ್ ಕಾಲೇಜುಗಳಿಗೆ ತಾಂತ್ರಿಕ ಮಹಾವಿದ್ಯಾಲಯ ಅಂತ ತಾನೇ ಹಾಕ್ತೀರಾ ನೀವು. ಆ ತಂತ್ರ ಅಂದರೆ ಏನು? ತಂತ್ರ ಅಂದರೆ ಬೇರೆ ಏನೂ ಅಲ್ಲ. ಹೆಣದ ಪೂಜೆ ಮಾಡೋದು ಅವೆಲ್ಲ ಏನಲ್ಲ. ತಂತ್ರ ಅಂದರೆ ನಡೆ.
ಅದು ಒಂದು ನಿಂತ ಕಡೆ ನಿಂತಿರಲ್ಲ, ಅದು ನಡೀತಾ ಇರುತ್ತದು. ತಾನು ನಡೆಯುವುದಲ್ಲದೆ ನಮ್ಮನ್ನು ಕೂಡ ನಡೆಸ್ತಾ ಇರುತ್ತೆ. ಈಗ ನೋಡಿ, ಗಡಿಯಾರ ನಮ್ಮ ಮನೇಲಿ ಹಾಕಿರ್ತೀವಿ, ಮುಳ್ಳು ಮುಂದೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಗಡಿಯಾರ ನಡೆದ್ರೆ ನಡೀಲಿ ಬಿಟ್ಟು ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅನ್ಕೊಳಕ್ಕಾಗಲ್ಲ. 12 ಗಂಟೆ ಆಗೋಯ್ತು, ಅರ್ಧ ಜೀವನ ಮುಗೀತು, 24 ತಾಸು ಆಯಿತು, ಒಂದು ತಲೆ ಕೂದಲು ಬೆಳಗಾಯ್ತು. ಬರೀ ಜಡವಾದ ಗಡಿಯಾರ ನಡೆಯೋದಲ್ಲ, ಚೈತನ್ಯವನ್ನು ಕೂಡ ಅದು ನಡೆಸ್ಕೊಂಡು ಹೋಗ್ತಾ ಇದೆ ಅಲ್ವಾ. ಹಾಗೆ ತಂತ್ರದಲ್ಲಿ ಪೂಜೆಗಳು ಹೇಗೆ ಅಂತಂದರೆ ಎಲ್ಲ ಸೈನ್ಸ್ ಅದು. ಆ ರೀತಿ ನಾವು ಪೂಜೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಕಾಳಿ ಉಪಾಸನೆ ಮಾಡೋರು ಬೇರೆ, ತಾರಾ ಉಪಾಸನ ಮಾಡೋರು ಬೇರೆ. ಅದರಲ್ಲೂ ತಾರಾ ಉಪಾಸನೆ ಅಂತೂ ಈ ನವರಾತ್ರಿಯಲ್ಲಿ ಬಹಳ ವಿಶೇಷ. ತಾರಾ ಅಂತಂದರೆ ತಾರಾ ಬಹು ಬಲವತಿಯಾದ ದೇವತೆ. ತಾರಾ ಬಹು ಬಲವತಿಯಾದ ದೇವತೆ. ಕ್ಷಿಪ್ರ ಪ್ರಸಾದವೇ ಇವಳ ಗುಣ. ಕ್ಷಿಪ್ರ ಪ್ರಸಾದ ಅಂದರೆ ತುರಂತ್ ಜಲ್ದಿ ಪ್ರಸಾद देने वाली, अति तुरंत प्रसाद देती है. यानी कोई जाप साधक हो तो और जाप साधक के लिए जल्दी प्रसन्न हो जाती है माँ तारा. ಆ ತಾರಾನ ಶಬ್ದನೇ ಹೇಗಿದೆ ನೋಡಿ, ತರತೀತಿ, ತಾರಯತೀತಿ, ದಾಟಿಸುವವಳು. ಅಪ್ಪ ನಮ್ಮನ್ನು ಈ ಕಷ್ಟದಿಂದ ದಾಟಿಸ್ರಪ್ಪ, ಅಪ್ಪ ಈ ಸಮಸ್ಯೆಯಿಂದ ನಮ್ಮನ್ನು ದಾಟಿಸ್ರಪ್ಪ. ನಾಳೆ ಒಂದು ಕೇಸಿದೆ, ಅದು ಹಿಂಗಾರು ದಾಟೋಂಗೆ ಮಾಡ್ರಿ. ಎಲ್ಲ ದಾಟಿಸೋ ಶಬ್ದಕ್ಕೆ ಅದ್ಭುತವಾಗಿರ್ತಕ್ಕಂಥ ಚಿನ್ಮಯ ರೂಪ ತಾರಾ. ಈ ತಾರಾ ಪೀಠ ಇರೋದು ಪಾಂಡವಪುರದ ಭೈರವಿ ಪ್ರತ್ಯಂಗಿರ ಅಂತ ಏನು ಪೂಜೆ ಮಾಡ್ತಾ ಇದ್ದ, ಅದು ಆ್ಯಕ್ಚುಲಿ ತಾರಾಪೀಠ. ಅದು ಅನಾದಿ ಕಾಲದಿಂದ ಅದು ತುಂಬ ಜನಕ್ಕೆ ಕರ್ನಾಟಕದಲ್ಲೇ ಇದ್ದಾರೆ. ಪಾಂಡವಪುರದಲ್ಲಿ ಒಂದು ತಾರಾಪೀಠ ಇದೆ, ಶಕ್ತಿ ಪೀಠ ಇದೆ ಅಂತ ಗೊತ್ತಿಲ್ಲ. ಅಷ್ಟು ಪವರ್ಫುಲ್ ಅದು. ದೇವಸ್ಥಾನ ಬೇರೆ, ತಂತ್ರದ ಸ್ಥಾನ ಬೇರೆ. ತಂತ್ರದ ಸ್ಥಾನದಲ್ಲಿ ಅದು ಹೌದು, ಅದಾಗಲೇ ಇವಾಗ ಇಂಥ ಡಿಸೆಕ್ಷನ್ ಆದರೆ ಅದು ಫಲ ನಮಗೆ ಸಿಗಲೇಬೇಕು. ಇಂಥ ಫಿಸಿಕ್ಸ್ ಆದಾಗ ಸೈಕಲ್ಲು ಗಾಡಿ ಓಡಲೇಬೇಕು. ಇಂಥ ಕೆಮಿಸ್ಟ್ರಿ ಆದಾಗ ಅಲ್ಲಿ ನಮಗದು ಎಷ್ಟು ಅದೆಲ್ಲ ನಮಗೆ ತಿಳಿಲೇಬೇಕು. ಅಂಥ ಸಬ್ಜೆಕ್ಟ್ಗಳನ್ನು ಅಧ್ಯಯನ ಮಾಡಿರೋ ಜಾಗ ಅದು ತಂತ್ರಪೀಠ. ಮತ್ತೊಂದು ಇದರ ತಂತ್ರಪೀಠ ಎಲ್ಲಿದೆ ಅಂತಂದರೆ ಕಲ್ಕತ್ತಾ ಹತ್ರ ವಿರಾನ ಅಂತ ಒಂದು ಪ್ರದೇಶ, ತಾರಾಪೀಠ ಅಲ್ಲೂ ಕೂಡ ಇದೆ. ಆದರೆ ಮುಖ್ಯವಾಗಿ ನಾನು ನನ್ನ ಒಂದು ಸಂಶೋಧನೆಯಿಂದ ನೋಡಿದಾಗ ದತ್ತಾತ್ರೇಯ ಮಹಾರಾಜರು ತಮ್ಮ ತಪಶ್ಚರ್ಯೆಯನ್ನು ಮಾಡಿದಂಥ ಫ್ರೆಂಚ್ ರಾಕ್ ಅಂತ ಏನು ಹೇಳ್ತೀವಲ್ಲ, ಆ ಪ್ಲೇಸ್ ಇರೋದು ಪಾಂಡವಪುರದ ಭೈರವಿ ತಾರಾಪೀಠದಲ್ಲಿ. ಅಂಥ ತಾರಾ ಉಪಾಸನೆ ನಾವು ಬಹಳ ಅದ್ಭುತವಾಗಿ ಈ ನವರಾತ್ರಿಯಲ್ಲಿ ಮಾಡ್ತೀವಿ. ನೀವು ಅಘೋರಿಗಳು ಆ ರೀತಿ? ಹೌದು, ಅಘೋರಿಗಳಲ್ಲಿ ನವದುರ್ಗೆಯರನ್ನು ಆರಾಧನೆ ಮಾಡುವ ಕ್ರಮ ಇದೆ. ಮುಖ್ಯವಾಗಿ ನವದುರ್ಗೆಯರ ಆರಾಧನೆಗಿಂತ ಈ ನವದುರ್ಗೆಯರ ಮತ್ತೊಂದು ಹೆಸರುಗಳನ್ನು ನಾವು ಕಾಳಿ, ತಾರಾ, ಚಿನ್ನಮಸ್ತ, ಬಗುಲಾಮುಖಿ, ತ್ರಿಪುರ ಭೈರವಿ, ಆಮೇಲೆ ಷೋಡಶಿ ಮಹಾತ್ರಿಪುರ ಸುಂದರಿ, ಧೂಮಾವತಿ, ಈ ರೀತಿಯಾಗಿ ಹೆಸರುಗಳು ಸ್ವಲ್ಪ ಈಗ ನೀವು ಗಾಯತ್ರಿ ಅಂತೀರಿ, ವೇದದಲ್ಲಿ ಅವಳನ್ನು ಗಾಯತ್ರಿ ಅಂತೀವಿ. ಅದನ್ನೇ ತಂತ್ರದಲ್ಲಿ ಅವಳಿಗೆ ಭುವನೇಶ್ವರಿ ಅಂತ ಹೇಳ್ತೀವಿ. ನೀವು ವೇದದಲ್ಲಿ ಲಕ್ಷ್ಮಿ ಅಂತ ಕರಿತೀರಾ, ಅದೇ ನಾವು ತಂತ್ರ ಅವಳು ಮಹಾಕಾಳಿ ಅಂತೀವಿ. ಅಷ್ಟೇ ವ್ಯತ್ಯಾಸ ಬಿಟ್ಬಿಟ್ರೆ, ಹೆಸರುಗಳಲ್ಲಿ ಸ್ವಲ್ಪ ಕರೆಯೋದು ವ್ಯತ್ಯಾಸ ಬಿಟ್ಟರೆ ಆಚರಣೆಗಳು ಕೂಡ ಬೇರೆ ತುಂಬ ವ್ಯತ್ಯಾಸ ಇದೆ. ನೀವು ಏನು ಅಘೋರಿಗಳಿದ್ದೀರಲ್ಲ, ಎಲ್ಲರೂ ಸಾಧನೆಗಾಗಿ ಮಹಾರೌದ್ರನ ಮಹಾಕಾಳಿಯನ್ನ ಮಾತ್ರ ಪೂಜೆ ಮಾಡ್ತೀರಾ. ನಿಮ್ಗೆ ರೌದ್ರಾವತಾರ ಇರೋ ಕಾಳಿ, ರುದ್ರ ಇವ್ರು ಯಾಕೆ ಅಷ್ಟೊಂದು ಆಕರ್ಷಣೀಯ ಅಥವಾ ಆರಾಧನೆಗೆ ಅವರೇ ಬೇಕು ಅಂತ ನಿಮ್ಗೇನು ಅದೊಂದು ಕಾನ್ಸೆಪ್ಟ್ ಹೇಗಿದೆ ತಲೆಯಲ್ಲಿ? ಅವ್ರನ್ನೇ ಪೂಜೆ ಮಾಡಬೇಕು, ಅಘೋರಿಗಳು ಎಲ್ಲರೂ ಅವರನ್ನೇ ಪೂಜೆ ಮಾಡೋದು ಯಾಕೆ ಅಂತ? ನೀ ಕೇಳೋ ಪ್ರಶ್ನೆ ಏನಂದ್ರೆ, ಅಘೋರಿಗಳಾದವರು ಯಾಕೆ ಘೋರವಾದ ರೂಪವನ್ನ ಪೂಜೆ ಮಾಡ್ತೀರಿ? ನೀನೇ ಹೇಳ್ತಾ ಇದೀಯ, ನೀವು ಅಘೋರಿಗಳು ಅಂತ ಹೇಳ್ತಾ ಇದೀಯ. ಆ ಘೋರ ಅಂದ್ರೆ ಘೋರವಲ್ಲದ್ದು ಅಂತ. ಘೋರ ಅಂದ್ರೆ ಭಯಂಕರವಲ್ಲದ್ದು ಅಂತ. ಈಗ ಒಂದು ಯಾವುದೋ ತುಂಬ ಚೆನ್ನಾಗಿರೋ ಒಂದು ಹೆಣ್ಣನ್ನು ನಾವು ನೋಡ್ತೀವಿ ಅಂತ ಇಟ್ಕೋ, ನಾವು ಅದನ್ನು ನೋಡಲ್ಲ. ಒಂದಲ್ಲ ಒಂದು ದಿವಸ ಆ ಚಂದ ಹೊತ್ತುಕೊಂಡ ಆ ಒಳಗಿನ ಸ್ವರೂಪ ಇದೆಯಲ್ಲ, ಅದು ಘೋರವಾಗಿ ಇದೆ. ಅದೆಂದೋ ಒಂದು ದಿವಸ ಅದು ಕರಗಿ ಹೋಗುತ್ತೆ ಆ ಸೌಂದರ್ಯ. ಆ ಕರಗಿ ಹೋದ ಮೇಲೆ ಆ ಘೋರ ಮುಖದ ದರ್ಶನ ಇದೆಯಲ್ಲ, ಅದನ್ನು ನಾವು ನೋಡಲಿಕ್ಕೆ ತುಂಬ ಇಷ್ಟಪಡ್ತೀವಿ. ಯಾಕಂದರೆ ನಿಜವಾದ ವಸ್ತುಸ್ಥಿತಿ ಇರೋದೇ ಆದದು. ಅವರ ಸ್ವರೂಪ ಅಂದರೆ ಅದು ವಸ್ತು, ಅದು ಸೌಂದರ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಷ್ಟೇ. ಅದು ಬಹಳ ದಿನ ಉಳಿಯುವಂಥದ್ದಲ್ಲ. ಅದು ಲಾಸ್ಟಿಗೆ ಉಳಿಯುತ್ತಲ್ಲ, ಅದೇನೋ ಒಂದು ಆ ಸ್ಥಿತಿನೇ ನಿಜವಾದ್ದು.
ಅಂತ ಮಹಾಪ್ರಳಯ ಕಾಲದಲ್ಲಿ ಉಳಿಯೋದೇನಿದೆ? ಏನು ಉಳಿತೀವಿ? ನೀನು ನೋಡ್ತೀಯಲ್ವ, ಏನು ಉಳಿಯುತ್ತಲ್ಲಿ? ಉಳಿಯೋದೊಂದೇ, ಅದು ಅಘೋರ ಮಹಾರುದ್ರ. ಅವನ ಹೆಸರೇ ಮೃತ್ಯುಂಜಯ ಅಂತ ನೋಡಿ. ಎಲ್ಲರೂ ಮೃತ್ಯುಗೆ ಶರಣಾಗ್ಬಿಡ್ತಾರೆ, ಕಡೆಗೆ ಜಯ ಉಳಿಯುತ್ತೆ. ಆ ಜಯ ಯಾರಲ್ಲಿ ಉಳಿಯುತ್ತೆ? ಆ ಮಹಾರುದ್ರನಲ್ಲೇ ಉಳಿಯೋದು. ಹಾಗಾಗಿ ನಾವು ಮಹಾರುದ್ರನನ್ನು, ಆ ಮಹಾಕಾಲನನ್ನು ನಮ್ಮ ಅಧಿಷ್ಠಾನವನ್ನಾಗಿಟ್ಕೊಂಡು, ಅವನನ್ನೇ ಪ್ರಧಾನ ದೈವವನ್ನಾಗಿಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಜೊತೆಗೆ ಅವನ ಹೆಸರು ಮಹಾಕಾಲ. ಅವನ ಸ್ತ್ರೀ ವರ್ಷನ್ ಇದೆ, ಅವನೊಂದು ಸ್ತ್ರೀ ಬೇಕಲ್ವಾ? ಈ ಪ್ರಪಂಚ ಹಾಗೆ ನಡೀತಾ ಇದೆ. ಒಂದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಕ್ರಿಮಿ ಕೀಟಗಳಿಂದ ಹಿಡ್ಕೊಂಡು ಎಲ್ಲಿ ನೋಡಿದ್ರು ಒಂದು ಹೆಣ್ಣು ಒಂದು ಗಂಡು, ಒಂದು ಹೆಣ್ಣು ಗಂಡು ಇರ್ಲಿಕ್ಕೆ ಬೇಕು, ಇರುತ್ತೆ. ಹಾಗೆ ಮಹಾಕಾಲ ಇದ್ದಾಗ ಮಹಾಕಾಲಿ, ಕಾಳಿ, ಅವನು ಮಹಾಕಾಳ ಅಂತ ಮಾಡಿಕೊಂಡ್ರೆ, ಳ ಲ ಯೋ ರಭೇದ ಅಂತ ಮಾಡಿಕೊಂಡ್ರೆ ಮಹಾಕಾಳ ಅಂದರೆ ಮಹಾಕಾಳಿ ಆಗುತ್ತೆ, ಮಹಾಕಾಲ ಅಂದರೆ ಮಹಾಕಾಲಿ ಆಗುತ್ತೆ. ಜಗತ್ತಿನ ಮೂಲ ವಸ್ತು ಯಾವುದು, ಮೂಲ ಸ್ಥಿತಿ ಯಾವುದು ಅಂತ ನಾವು ಅಧ್ಯಯನ ಮಾಡಿ ನೋಡಿಕೊಂಡಾಗ ಉಳಿಯೋ ಸ್ವರೂಪ ಒಂದೇ ಮಹಾಕಾಲ ಮತ್ತು ಮಹಾಕಾಲಿ. ಅವರನ್ನೇ ನಾವು ಪ್ರಧಾನವಾಗಿ ಪೂಜೆ ಮಾಡೋದು. ಈಗ ದುರ್ಗೆ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುವಂತ ಒಂದು ಭಾವನೆ ಏನು? ಅದನ್ನ ದುರ್ಗೆನ ನೀವು ವಿಶ್ಲೇಷಣೆ ಹೇಗೆ ಮಾಡ್ತೀರಾ ವಾಘೋರಿಯಾಗಿ? ದುರ್ಗೆ ದುರ್ಗಟಹಾರಿ, ತುಜವಿನ ಸಂಸಾರಿ, ಅನಾಥನಾಥ ಅಂಬೆ ಕರುಣಾ ವಿಸ್ತಾರಿ ಅಂತ ಒಂದು ಮರಾಠಿ ಆರತಿ ಒಳಗೆ ಬರುತ್ತೆ. ದುರ್ಗೆ ದುರ್ಘಟಹಾರಿ, ತುಜವಿನ ಸಂಸಾರಿ, ಅನಾಥನಾಥ ಅಂಬೆ ಕರುಣಾ ವಿಸ್ತಾರಿ. ಸಪ್ತಶತಿ ಪಾರಾಯಣದಲ್ಲಿ, ಚಂಡೀ ಪಾರಾಯಣದಲ್ಲಿ ದುರ್ಗೆಯನ್ನ ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋಹೋ ಸ್ವಸ್ಥೈಹಿ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ ಅಂತ ಹೇಳ್ತಾರೆ. ದುರ್ಗಾ, ನಿನ್ನ ಸ್ಮರಣೆ ಮಾಡಿದ್ರೆ ಸಾಕಮ್ಮ. ಸ್ಮರಣೆ ಅಂದ್ರೇನು? ತುಂಬ ಸ್ತುತಿ ಮಾಡೋದು, ಮಂತ್ರ ಜಪ ಮಾಡೋ, ನೆನೆಸ್ಕೊಂಡ್ಬಿಟ್ರೆ ಸಾಕಷ್ಟೇ. ದುರ್ಗೆ ಸ್ಮೃತ, ನೀನೇನು ಮಾಡ್ತೀಯ? ಹರಸಿ ಕಳೆದು ಬಿಡ್ತೀಯ. ಯಾವುದನ್ನ? ಭೀತಿ, ಮೊದಲು ಭಯವನ್ನು ಕಳೀತೀಯ. ಅಂತಹ ಭಯವನ್ನು ಕೂಡ ದುರ್ಗೆ ನಿನ್ನ ಸ್ಮರಣೆ ಮಾಡೋದು ಸಾಕು ತಾಯಿ ದುರ್ಗಾ. ಭೀತಿ ಅಶೇಷ ಜಂತು. ಅಶೇಷ ಜಂತು ಅಂದರೆ ಅಮೀಬಾದಿಂದ ಹಿಡ್ಕೊಂಡು, ಅಥವಾ ಈ ಸಂಶೋಧನೆ ಒಳಗೆ ನಾವು ನೋಡಿದಾಗ ಅಮೀಬಾಕ್ಕಿಂತ ಕೆಳಗಿನ ವಸ್ತುನು, ಈ ಕರೋನಾ ಅಂತಿದೆ, ಅದು ಕಣ್ಣಿಗೆ ಕಾಣಿಸೋಲ್ಲ, ಅಲ್ಲಿಂದ ಹಿಡ್ಕೊಂಡು ಕಣ್ಣಿಗೆ ಕಾಣುವ ದೊಡ್ಡ 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 ಮಹಾಭೂತ ವಸ್ತುಗಳ ತನಕವು ಭೀತಿಯನ್ನು, ನೀನು ಭಯವನ್ನು ಪರಿಹಾರ ಮಾಡ್ತಿ. ಸ್ವಸ್ಥೈಹಿ ಸ್ಮೃತಮತಿಪತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರುಣಾಯ ಸದಾರ್ಥ ಚಿತ್ತ. ಇಷ್ಟೆಲ್ಲ ಉಪಕಾರ ಮಾಡುವಂಥ ನಿನ್ನಂಥ ಕರುಣಾಳವನ್ನು ನಾನು ನೋಡಿಲ್ಲ ಅಂತ ಚಂಡಿಕಾ ಪಾರಾಯಣದಲ್ಲಿ ಅವಳನ್ನು ಸ್ತುತಿ ಮಾಡುತ್ತಾರೆ. ನೋಡು, ಹೆಸರೇ ದುರ್ಗ. ಚಿತ್ರದುರ್ಗ, ಕಲ್ಯಾಣ ದುರ್ಗ, ಹೀಗೆ ಅನೇಕ ದುರ್ಗಗಳಿದೆ ನೋಡು ಅಲ್ವಾ. ದುರ್ಗ ಅಂದ್ರೇನು? ಕೋಟೆ ಅಂತ ಅರ್ಥ, ಬೇರೆ ಏನೂ ಇಲ್ಲ. ಖಿಲ್ಲ ಅಂತ ಹೇಳ್ತೀವಿ, ಕೋಟೆ. ಕೋಟೆ ಏನು ಮಾಡುತ್ತೆ? ಕಾಯುತ್ತೆ, ಒಳಗಿದ್ದವರನ್ನ ರಕ್ಷಣೆ ಮಾಡುತ್ತೆ. ನಮ್ಮ ಸುತ್ತ ನಾವು ದುರ್ಗವನ್ನು ಕಟ್ಕೋಬೇಕು. ಆ ದುರ್ಗೆ ಎನ್ನುವ ಶಬ್ದದ ಅರ್ಥ ಏನು ಅಂದರೆ ಕೋಟೆ ಅಂತ. ಆ ಕೋಟೆಗೆ ಮಹಾವಿಷ್ಣುನ ಅನ್ಬೋದಿತ್ತು, ರುದ್ರನ ಅನ್ಬೋದಿತ್ತು. ಅದು ನೀನು ಗಮನಿಸಿ ನೋಡಿದ್ರೆ ಗೊತ್ತಾಗತ್ತೆ. ಈ ಕೋಳಿ, ಆ ಪುಟ್ಟು ಕೋಳಿ ಮರಿಗಳನ್ನ ತನ್ನ ಬುಡಕೆ ಇಟ್ಕೊಂಡು ಓಡಾಡ್ತಾ ಇರುತ್ತೆ. ಕೆಲವೊಮ್ಮೆ ಸರ್ಪ ಅಟ್ಯಾಕ್ ಮಾಡಕ್ ಬಂದಾಗ ಅದನ್ನು ಹೇಗೆ ಬಚಾವ್ ಮಾಡುತ್ತೆ ಅಂದರೆ, ಒಂದು ಪುಟ್ಟು ಕೋಳಿ ಮರಿನೂ ಆ ಸರ್ಪದ ಬಾಯಿಗೆ ಸಿಗದಂಗೆ ಕಾಪಾಡಿಕೊಂಡು ತನ್ನ ಜೀವವನ್ನಾದರೂ ಕೊಟ್ಟು ತನ್ನ ಮಕ್ಕಳನ್ನು ಕಾಪಾಡುತ್ತೆ. ಹಾಗಾಗಿ ದುರ್ಗಾ ಎನ್ನುವುದು ಹೆಣ್ಣಿಗೆ ಅನ್ವಯ ಬಿಟ್ಟರೆ ಗಂಡಿಗೆ ಆಗೋಲ್ಲ. ಲೌಕಿಕ ಜೀವನದಲ್ಲೂ ನೀನು ನೋಡಿದ ಹಾಗೆ ಆ ಚಿತ್ರದುರ್ಗದಲ್ಲಿ ಒಂದು ಬಸ್ಸು ನೀರಲ್ಲಿ ಬಿದ್ದಿತ್ತು. ಬಿದ್ದಾಗ ಎಷ್ಟೋ ಜನ ಪ್ರೇಮಿಗಳೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ರು ಹಿಂದೆಲ್ಲ. ಈಗ ಬಸ್ಸೇ ಪ್ರೇಮಿಗಳ ಮೇಲೆ ಹೋಗ್ತಾ ಇದೆ ಬಿಡೋ. ಹಿಂದೆ ಬಸ್ಸಲ್ಲಿ ಪ್ರೇಮಿಗಳು ಹೋಗ್ತಾ ಇದ್ರು, ಬಸ್ಸೇ ಪ್ರೇಮಿಗಳ ಮೇಲೆ ಹೋಗ್ತಾ ಇದೆ. ಅಷ್ಟೊಂದು ಆಕಾಶವೇ ಬೀಳಲಿ ಮೇಲೆ ನಾನಿನ್ನ ಕೈ ಬಿಡೆನಂತ ಹಳೆ ಹಾಡುಗಳವೆಲ್ಲ ಈಗೆಲ್ಲ ಅದು ಯಾರು ಹೇಳೋರಿಲ್ಲ. ಆ ಬಸ್ಸನ್ನು ಹೊರಗೆ ತೆಗೆದಾಗ ಸಾವಿತ್ರಿ, ಎಲ್ಲ ಪ್ರೇಮಿಗಳು ಈ ಕಡೆ ಪ್ರೇಮಿ ಹೋಗಿ ಆ ಕಡೆ ಇನ್ಯಾರೋ ಪ್ರೇಮಿ ಮೇಲೆ ಬಿದ್ದಿದ್ದ, ಆ ಪ್ರೇಮಿ ಈ ಕಡೆ ಪ್ರೇಮಿ. ಅದೇನು ಗೊತ್ತಾಗುತ್ತೆ ನಿಮಗೆ ಅಂದರೆ, ಮಹಾಜಾರ್ ಮಾಡುವಾಗ ಇದೇನು ಅವಳ ಮೇಲೆ ಬಿದ್ದುಬಿಟ್ಟಿದ್ದಾರೆ, ಇವ್ರ ಮೇಲೆ ಬಿದ್ದುಬಿಟ್ಟಿದ್ದಾರೆ ಅಂತ. ಆದರೆ ಒಂದು ದೃಶ್ಯವನ್ನು ನಾನು ನೋಡಿದೆ. ಒಂದು ತಾಯಿ ಮಗು ಅಂಟ್ಕೊಂಡಿದ್ರು.
ಹೇಗದು ಅಂದರೆ ಅದು ಇದಾಗೋಗಿತ್ತಲ್ಲ, ಕೊಳತು ಹೋಗ್ಬಿಟ್ಟು ಆ ತಾಯಿ ಮಗುವನ್ನ ಬೇರ್ ಮಾಡೋಕ್ಕೆ ಬರಲ್ಲ. ಹೆಸರೇ ಬೇರೆ ಮಾಡೋಕ್ಕೆ ಬರಲ್ಲ, ಬೇರ್ ಮಾಡೋಕ್ಕೆ ಬರಲ್ಲ. ಬೇರು ಅಂದರೆ ಇದು ರೂಟು. ಅಲ್ಲಿ ಲೆಕ್ಕಕ್ಕೆ ಆ ಪಾಪ ತಾಯಿ ಮಗುನ ಹಿಡ್ಕೊಂಡಿದ್ದಾಳೆ, ಮಗು ತಾಯಿನ ಹಿಡ್ಕೊಂಡಿದೆ, ಅಷ್ಟು ಗಟ್ಟಿಯಾಗೋಗ್ಬಿಟ್ಟಿದೆ. ಅದನ್ನು ತೆಗಿಯೋಕ್ಕೆ 4-5 ದಿನ ಹಿಡಿದಿರ್ಬೋದು. ಅವತ್ತೇ ನಾನು ಅಂದ್ಕೊಂಡೆ, ಅಮ್ಮ ನಿಜವಾಗಿಯೂ ನೀನು ದುರ್ಗಾ ಕಣಮ್ಮ. ದುರ್ಗಾ ಅಂದರೆ ಕೋಟೆ. ಮಗುವನ್ನು ಬಿಡದೆ ಮಗುನ ಅಷ್ಟು ಜೋರಾಗಿ ಅಪ್ಕೊಂಡಿದೆಯಲ್ಲ ನೀನು. ಮತ್ತು ಜಗತ್ತಿನ ದುರ್ಗೆಯಾದ ನೀನು ಹೇಗಿರಬೇಕು, ಎಂಥ ಕಷ್ಟ ಕಾಲದಲ್ಲೂ ಕೈ ಬಿಡದೆ ದುರ್ಗೇ ಸ್ಮೃತ, ನೀನು ನೆನೆಸ್ಕೊಂಡ್ರೆ ಸಾಕು, ನೀನು ಕಾಪಾಡ್ತೀಯ ಅಂತ ಅನ್ನೋ ಈ ದುರ್ಗೆ ತುಂಬ ದೊಡ್ಡ ಇದು. ಮತ್ತು ವೈದಿಕ ಮಾರ್ಗದಲ್ಲಿ ದುರ್ಗಾ ಸ್ತೋತ್ರಗಳು, ದುರ್ಗಾ ಸೂಕ್ತಗಳಿದೆ. ಜಾತವೇದ ಸುನವಾಮ ಸೋಮ ಅರಾತಿಯತೋ ನಿಧಕತ್ತಿವೇದ ಸನಃ ಪರುಷತೆ ದುರ್ಗಾಣಿ ವಿಶ್ವ ನಾವೇ ವಸಿಂದುಂ ದುರಿತಾತ್ ಅಗ್ನಿ. ಅವಳ ದುರ್ಗಾನ ಶಬ್ದಕ್ಕೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅಗ್ನಿಯನ್ನೇ ಅಂದರೆ ಪಾಪವೆಂಬ ಅಗ್ನಿಯನ್ನು ಸುಡುವಂಥ ಅಗ್ನಿ ಅಂತ ಹೇಳಿದ್ದಾರೆ. ಬರೀ ಯಾವುದೋ ಕಲ್ಲಿನ ಕೋಟೆ ಬಗ್ಗೆ ಹೇಳಿಲ್ಲ ಅವರು. ನಾನು ಮೊದಲೇ ಹೇಳಿದೆ ದುರ್ಗ ಅಂದರೆ ಕೋಟೆ ಅಂತ. ಕೋಟೆ ಅಂದರೆ ಅದನ್ನು ಯಾವ ಬೇಕಾದ್ರೂ ಉಡಾಯಿಸ್ಬಿಡ್ಬೋದು, ನಾವು ತೆಗೆದು ಬಿಸಾಡ್ಬಿಡ್ಬೋದು ನಾವು. ಆದರೆ ಅಗ್ನಿಯನ್ನು ಹೇಗೆ ನಾವು ತೆಗೆದು ಹಾಕೋಕ್ಕಾಗತ್ತೆ? ನಮ್ಮ ವೇದದಲ್ಲಿ ಅಥವಾ ನಮ್ಮ ತಂತ್ರದಲ್ಲಿ ದುರ್ಗೆಯನ್ನು ಅಗ್ನಿಯ ಕೋಟೆ ಅಂತ ಹೇಳ್ತೀವಿ ನಾವು. ಅಂದರೆ ದುರಿತವೆನ್ನುವ ಅಗ್ನಿಯನ್ನೇ ಸುಡುವಂತಹ ಅಗ್ನಿ ಸ್ವರೂಪಳಾಗಿರ್ತಕ್ಕಂಥ ಜಾತ ವೇದ ಅಗ್ನಿ ಆಗಿರ್ತಕ್ಕಂಥವಳನ್ನು ದುರ್ಗಾ ಅಂತ ನಾವು ತಾಂತ್ರಿಕರು ಪೂಜೆ ಮಾಡೋದು.